ನಮಸ್ಕಾರ ಸ್ನೇಹಿತರೆ, ನಾವು ಬಿ ಎಲ್ ಓ ಏನು ಮಾಡಿದ್ದೇವೆ, ಬಿ ಎಲ್ ಓ ಒಂದು ಆ್ಯಪ್ನಲ್ಲಿ ಮ್ಯಾಪಿಂಗ್ SIR ಪ್ರೀವಿಯಸ್ ಇಯರ್ ಮ್ಯಾಪಿಂಗ್ನಲ್ಲಿ ಮತದಾರರನ್ನು ಮ್ಯಾಪಿಂಗ್ ಮಾಡಿದ್ದೇವೆ. ಸೆಲ್ಫ್ ಪ್ರೊಸೀಜನಿ ಕೂಡ ಮಾಡಿದ್ದೇವೆ. ಬಟ್ ನಾವು ಮ್ಯಾಪಿಂಗ್ ಅಥವಾ ಪ್ರೊಸೀಜನಿ ಮಾಡಿರ್ತಕ್ಕಂಥ ರಿಪೋರ್ಟ್ ನಮಗೆ ಬಿ ಎಲ್ ಓ ಆ್ಯಪ್ನಲ್ಲಿ ಎಲ್ಲಿಯೂ ನೋಡಲು ಸಿಗೋದಿಲ್ಲ ಮತ್ತು ಈ ಒಂದು ರಿಪೋರ್ಟ್ ನೋಡ್ತಕ್ಕಂಥ ಆಪ್ಷನ್ನು ಬಿ ಎಲ್ ಓ ಆ್ಯಪ್ನಲ್ಲಿ ಇರುವುದಿಲ್ಲ. ಬಟ್ ನಾವು ಈ ಒಂದು ಪ್ರೊಸೀಜನಿ ಮಾಡಿರ್ತಕ್ಕಂಥ ಅಥವಾ ಮ್ಯಾಪಿಂಗ್ ಮಾಡಿರ್ತಕ್ಕಂಥ ರಿಪೋರ್ಟನ್ನು ಯಾವ ರೀತಿ ಅದನ್ನು PDF ರೂಪದಲ್ಲಿ ತಗೊಂಡು ಪ್ರಿಂಟೌಟ್ ತಗೋಬಹುದಪ್ಪ ಬಿ ಎಲ್ ಅವರು ಅಂದರೆ, ಸೊ ಇದಕ್ಕೆ ನೀವು 2 ಮೊಬೈಲ್ ಬೇಕು ನಿಮಗೆ. ಒಂದಂತೂ ನಿಮ್ಮ ಮೊಬೈಲ್ನಲ್ಲಿ ಏನು ಮಾಡಿರ್ತೀರಿ, ಬಿ ಎಲ್ ಓ ಆ್ಯಪು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ. ಇನ್ನೊಂದು ಮೊಬೈಲ್ ತೊಗೊಳ್ಳಿ, ಇನ್ನೊಂದು ಮೊಬೈಲಲ್ಲಿ ನೀವು ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸರ್ಚ್ನಲ್ಲಿ ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ ECI ನೆಟ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ನಿಮ್ಗೆ ಸರ್ಚ್ ರಿಸಲ್ಟ್ಸಲ್ಲಿ ECI ಯೂನಿಫೈಡ್ ಪೋರ್ಟಲ್ ಅಂತ ಒಂದು ಸರ್ಚ್ ರಿಸಲ್ಟ್ಸ್ ಏನೋ ಒಂದು ಮೊದಲೇ ಹೈಪರ್ ಲಿಂಕ್ ಬರ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲೊಂದು ಲಾಗಿನ್ ಇರ್ತದೆ. ಇಲ್ಲಿ ಮೇಲ್ಗಡೆ ಟಾಪಲ್ಲಿ ನೋಡಿ, ಇಲ್ಲೇನಿದೆ ಲಾಗಿನ್ ಯೂಸಿಂಗ್ ಫಾರ್ ಬಿ ಎಲ್ ಓನ್ಲಿ ಲಾಗಿನ್ ಯೂಸಿಂಗ್ QR ಅಂತ ಇರ್ತದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಈಗ ನಿಮಗೆ ಈ ರೀತಿ ಒಂದೇನಾಗುತ್ತೆ, QR ಕೋಡ್ ಬರುತ್ತೆ. ಈಗ ನೀವೇನು ಮಾಡಿರಿ, ನಿಮ್ಮ ಇನ್ನೊಂದೇನು ಮೊಬೈಲ್ ಬಿ ಎಲ್ ಓ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಕ್ಕಂಥ ನಿಮ್ಮ ಇನ್ನೊಂದು ಮೊಬೈಲ್ ಏನಿದೆಯೋ ಆ ಒಂದು ಮೊಬೈಲ್ ನಲ್ಲಿ ನೀವು ಬಿ ಎಲ್ ಓ ಆ್ಯಪನ್ನು ಓಪನ್ ಮಾಡಿರಿ. ಬಿ ಎಲ್ ಆ್ಯಪ್ನಲ್ಲಿ ಏನಿದೆ, ನಿಮಗಿಲ್ಲಿ ಲಾಗಿನ್ ಆನ್ ECI ನೆಟ್ ವೆಬ್ ಅಂತ ಏನೊಂದು ಬಟನ್ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ಇಲ್ಲಿ ECI ನೆಟ್ ಅಥೆಂಟಿಕೇಶನ್ ಅಂತೇಳಿ ನಿಮಗೆ ಒಂದು ಇಂಟರ್ಫೇಸ್ ಪೇಜ್ ಬರುತ್ತೆ. ಇಲ್ಲಿ ಸ್ಕ್ಯಾನ್ ಆರ್ QR ಕೋಡ್ ಅಂತ ಒಂದು ಪರ್ಪಲ್ ಕಲರ್ ಬಟನ್ ಇರ್ತದೆ. ಸೊ ನೀವೇನು ಮಾಡಿರಿ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಸ್ಕ್ಯಾನ್ QR ಕೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಇನ್ನೊಂದು ಮೊಬೈಲ್ನಲ್ಲಿ ನೀವು ಏನೋ ಒಂದು QR ಕೋಡ್ ಓಪನ್ ಮಾಡಿದಿರಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಇಲ್ಲಿ ಅಲರ್ಟ್ QR ಸ್ಕ್ಯಾನರ್ ಅಂತ ಬರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ನೀವು QR ಕೋಡನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ಒಂದು ಬಿ ಎಲ್ ಓ ಆ್ಯಪ್ನ ಒಂದು ಡ್ಯಾಶ್ಬೋರ್ಡ್ ಡೈರೆಕ್ಟಾಗಿ ಈ ಒಂದು ಮೊಬೈಲಲ್ಲಿ ಓಪನ್ ಆಗಿಬಿಡುತ್ತೆ ಮತ್ತು ಬಿ ಎಲ್ ಓ ಆ್ಯಪ್ನಲ್ಲಿರುವಂತೆ ಇಲ್ಲಿ ನಿಮಗೆಲ್ಲ ಇಲ್ಲಿ ಡ್ಯಾಶ್ಬೋರ್ಡ್ ಇಲ್ಲಿ ಶೋ ಆಗ್ತಿರುತ್ತೆ. ಇಲ್ಲಿ ಮೇನಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಪ್ರೀ SIR ಎಲೆಕ್ಟರ್ ಮ್ಯಾಪಿಂಗ್ ಅಂತ ಏನೊಂದು ಬಟನ್ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನೋಡ್ಬೋದು, ಇಲ್ಲಿ ಮ್ಯಾಪ್ಡ್ ಎಲೆಕ್ಟರ್ ರಿಪೋರ್ಟ್ ಅಂತ ನಿಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ಮತ್ತು ಇಲ್ಲೊಂದು ನೋಡ್ರಿ, ಇಲ್ಲಿ ವ್ಯೂ ಪ್ರೀ SIR ಮ್ಯಾಪಿಂಗ್ ವಿತ್ ಅನಾಮಲೀಸ್ ಅಂತಕ್ಕಂಥ ಒಂದು ಬ್ಲೂ ಕಲರ್ ಬಟನ್ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿರಿ. ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮಗೆ ಇಲ್ಲಿ ಟೇಬಲ್ ಬರುತ್ತೆ. ಈ ಒಂದು ಟೇಬಲ್ನಲ್ಲಿ ಟೋಟಲ್ ನಿಮ್ಮ ಒಂದು ಬಿ ಎಲ್ ಓ ಏನಿದೆ ಅದರಲ್ಲಿ ಟೋಟಲ್ ಎಲೆಕ್ಟರ್ ಸೆಟ್ ಇದ್ದಾರೆ. ನಿಮ್ಮ ಒಂದು ಪಾರ್ಟ್ ನಂಬರ್ನಲ್ಲಿ ಟೋಟಲ್ ಎಲೆಕ್ಟರ್ ಸೆಟ್ ಇದ್ದಾರೆ, ಅದರಲ್ಲಿ ಮ್ಯಾಪ್ಡೆಸ್ಟು ಅನ್ಮ್ಯಾಪ್ಡೆಸ್ಟ್ ಮತ್ತು ಟೋಟಲ್ ಎಲೆಕ್ಟರ್ಸ್ ವಿತ್ ಅನಾಮಲೀಸ್ ಅಂತೇಳಿ ಟೋಟಲ್ ನಿಮಗೆ ಇಲ್ಲೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನಿಮಗೆ ಶೋ ಆಗ್ತಿರುತ್ತೆ. ಇಲ್ಲೇ ನೀವು ಮ್ಯಾಪಿಂಗ್ ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ಕ್ಯಾಟಗರಿ ವೈಸ್ ಸರ್ಚ್ ಮಾಡಬೇಕು. ಅದು ಹೆಂಗಂದರೆ ಇಲ್ಲಿ ನೋಡಿರಿ, ಇಲ್ಲಿ ಸೆಲೆಕ್ಟ್ ಮ್ಯಾಪಿಂಗ್ ಕ್ಯಾಟಗರಿ ಅಂತ ಒಂದು ಡೌನ್ ಮಾರ್ಕ್ ಇದೆ, ಅಥವಾ ಇಲ್ಲಿ ಒಂದು ನೀವು ಏನು ಡ್ರಾಪ್ ಡೌನ್ ಬಟನ್ ಇದೆ, ಅಲ್ಲಿ ನೋಡಿ 3 ರೀತಿ ಇದೆ, ಸೆಲ್ಫ್ ಪ್ರೊಸೀಜನಿ ಅನಾಮಲಿ ಅಂತ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಸೆಲ್ಫ್ ಎಷ್ಟು ಒಂದು ಮ್ಯಾಪಿಂಗ್ ಆಗಿರ್ತಕ್ಕಂಥವ್ರ ಡೀಟೇಲ್ಸ್ನ ಒಂದು ಟೇಬಲ್ಲಿ ಕೆಳಗಡೆ ಬರುತ್ತೆ. ಪ್ರೊಸೀಜನಿ ಮೂಲಕ ಮ್ಯಾಪ್ ಮಾಡಿರ್ತಕ್ಕಂಥ ಒಂದು ರಿಪೋರ್ಟ್ ಇಲ್ಲಿ ಪ್ರೊಸೀಜನಿ ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಸಿಗುತ್ತೆ. ಆಮೇಲೆ ಅನಾಮಲಿ ಒಂದು ಡ್ರಾಪ್ ಡೌನಲ್ಲಿ ಅನಾಮಲಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟಾಗ ಈ ಕೆಳಗಿನ ಒಂದು ಟೇಬಲ್ನಲ್ಲಿ ನಿಮಗೆ ಆ ಒಂದು ಮ್ಯಾಪಿಂಗ್ ರಿಪೋರ್ಟ್ ಎಲ್ಲ ನಿಮಗೆ ಸಿಗುತ್ತೆ. ಮತ್ತು ಇಲ್ಲಿ ಕೆಳಗಡೆ ನೀವು ಸ್ಕ್ರಾಲ್ ಮಾಡಿದಾಗ ಇಲ್ಲಿ ರೋ ಪರ್ ಪೇಜ್ ಇಲ್ಲಿ 25 ಅಂತ ಇದೆ. ಇಲ್ಲಿ ನೀವು ಇದೊಂದು ಡ್ರಾಪ್ ಡೌನ್ ಬಟನ್ ಮೇಲೆ ಕ್ಲಿಕ್ ಮಾಡಿ 100ಅನ್ನು ಮಾಡ್ಕೊಳ್ಳಿ. ಮತ್ತು ನೋಡಿ 100 ಬಂತು. ಇನ್ನು ಕೊನೆಗೆ ಇಲ್ಲೇನಿರುತ್ತೆ, ಶೋವಿಂಗು ಟೋಟಲ್ ನಿಮ್ಮಲ್ಲಿ ನಿಮ್ಮ ಒಂದು ಪಾರ್ಟ್ ನಂಬರ್ನಲ್ಲಿ ಅಥವಾ ಬೂತ್ನಲ್ಲಿ ಎಷ್ಟು ಜನ ವೋಟರ್ಸ್ ಇದ್ದಾರೆ ಆ ಒಂದು ನಂಬರು ಶೋ ಆಗ್ತಿರುತ್ತೆ. ಮತ್ತು ಇದು ನಿಮಗೆ PDF ರೂಪದಲ್ಲಿ ಬೇಕಪ್ಪ ಅಂದರೆ ಇಲ್ಲಿ ನೋಡಿ, ಬಲಗಡೆ ಟಾಪಲ್ಲಿ ಇಲ್ಲಿ 3 ಡಾಟೆಡ್ ಲೈನ್ಸ್ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಎಲ್ಲ ಮೆನುಗಳ ಒಂದು ಲಿಸ್ಟ್ ಬರುತ್ತೆ. ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲೊಂದು ಪ್ರಿಂಟ್ ಬಟನ್ ಬರ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಸೇವ್ ಆ್ಯಸ್ PDF ಅಂತ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಮೊದಲಿಗೆ ನೀವು ಇದನ್ನು ಒಂದು PDF ರೂಪದಲ್ಲಿ ಸೇವ್ ಮಾಡ್ಕೊಳ್ಳಿ, ನಂತರ ಇದನ್ನೇ ನೀವು ಪ್ರಿಂಟೌಟ್ ಕೂಡ ತೆಗೆದುಕೊಳ್ಳಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.